H1B ವೀಸಾದಾರರಿಗೆ ಪ್ರೀಮಿಯಂ ಆಫರ್. 15 ದಿನದಲ್ಲೇ ವೀಸಾ, ಕೋಟಿ ಕೋಟಿ ಹಣ. ವೀಕ್ಷಕರೇ, ಅಮೆರಿಕದಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ನೆಲೆಸಬೇಕು ಅನ್ನೋದು ಪ್ರಪಂಚಾದ್ಯಂತ ಲಕ್ಷಾಂತರ ಐಟಿ ಉದ್ಯೋಗಿಗಳು ಮತ್ತು ವೃತ್ತಿಪರರ ದೊಡ್ಡ ಕನಸು. ಇದಕ್ಕಾಗಿ ಇರುವಂತಹ ಅತ್ಯಂತ ಜನಪ್ರಿಯ ವೀಸಾ ಅಂದ್ರೆ ಅದು H1B ವೀಸಾ. ಆದರೆ ಈಗ ಈ H1B ವೀಸಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅಮೆರಿಕದ ಸಂಸತ್ತಿನಲ್ಲಿ ನಡೆದಿರುವಂತಹ ಒಂದು ಚರ್ಚೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಹೌದು, ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಕೇವಲ 15 ದಿನಗಳಲ್ಲಿ ವೀಸಾ ಪ್ರಕ್ರಿಯೆ ಮುಗಿಯಬೇಕು ಅನ್ನೋ ಕಾರಣಕ್ಕಾಗಿ 2026ರ ಆರ್ಥಿಕ ವರ್ಷದಲ್ಲಿ ಬರೋಬ್ಬರಿ 2 ಲಕ್ಷಕ್ಕೂ ಹೆಚ್ಚು ಜನ ತಲಾ $1 ಲಕ್ಷ ಅಮೆರಿಕನ್ ಡಾಲರ್ ಶುಲ್ಕವನ್ನ ಪಾವತಿಸಿದ್ದಾರೆ. ಹೌದು, ಭಾರತೀಯ ರೂಪಾಯಿಗಳಲ್ಲಿ ಕೇಳಬೇಕಂದ್ರೆ ಸರಿಸುಮಾರು 80 ರಿಂದ 85 ಲಕ್ಷ ರೂಪಾಯಿಗಳು. ಕೇವಲ ವೀಸಾವನ್ನ ಬೇಗ ಪಡೆಯಲು ಇಷ್ಟೊಂದು ದೊಡ್ಡ ಮೊತ್ತವನ್ನ ಜನರು ಕೊಟ್ಟಿದ್ದಾರೆ ಅಂತ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ ಅಂದ್ರೆ DHS ಕಾರ್ಯದರ್ಶಿ ಮಾರ್ಕ್ ವೇನ್ ಮುಲ್ಲಿನ್ ಅವರೇ ಸ್ವತಃ ಒಪ್ಪಿಕೊಂಡಿದ್ದಾರೆ. ಅಷ್ಟಕ್ಕೂ ಈ 85 ಲಕ್ಷ ರೂಪಾಯಿ ವೀಸಾ ಫೀಸ್ ನ ರಹಸ್ಯವೇನು? ಪ್ರೀಮಿಯಂ ರೂಟ್ ಅಂದ್ರೆ ಅದು ಎಷ್ಟು ವೇಗವಾಗಿ ಕೆಲಸವನ್ನ ಮಾಡುತ್ತೆ? ಸಿಲಿಕಾನ್ ವ್ಯಾಲಿ ಹಳ್ಳಿಯ ಆಸ್ಪತ್ರೆಗಳ ನಡುವೆ ಶುರುವಾಗಿರುವಂತಹ ಈ ಸಮರದ ಅಸಲಿ ಕಥೆ ಏನು? ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋವನ್ನ ನೋಡಿ. ನಾನು ಶಿವಮೂರ್ತಿ ಸರ್ಬಾ. 2 ಲಕ್ಷಕ್ಕೂ ಅಧಿಕ ಅರ್ಜಿ ಸಲ್ಲಿಕೆ. ಎಸ್ ವೀಕ್ಷಕರೇ, ಮೊದಲು ನಾವು ಅಮೆರಿಕದ ಸೆನೆಟ್ ಅಂದ್ರೆ ಸಂಸತ್ತಿನ ಸಮಿತಿಯ ಮುಂದೆ DHS ಸೆಕ್ರೆಟರಿ ಮಾರ್ಕ್ ವೇನ್ ಮುಲಿನ್ ನೀಡಿರುವಂತಹ ಆ ಸ್ಫೋಟಕ ಹೇಳಿಕೆಯನ್ನ ನೋಡ್ತಾ ಹೋಗೋಣ. ಅಂಕಿಅಂಶಗಳ ಮೂಲಕ ವಿವರಣೆ ಕೊಟ್ರೆ ನಿಮಗೆ ಪಕ್ಕಾ ಗೊತ್ತಾಗುತ್ತೆ. 2026ರ ಆರ್ಥಿಕ ವರ್ಷದಲ್ಲಿ ಇದುವರೆಗೆ ಅಮೆರಿಕಕ್ಕೆ ಒಟ್ಟು 2,86,000 H1B ವೀಸಾ ಅರ್ಜಿಗಳು ಬಂದಿವೆ. ಇದರಲ್ಲಿ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ ಬರೋಬ್ಬರಿ 2 ಲಕ್ಷಕ್ಕೂ ಹೆಚ್ಚು ಅರ್ಜಿದಾರರು ನಮಗೆ ವೀಸಾ ಬೇಗ ಬೇಕು ಅಂತ ಪ್ರತಿಯೊಬ್ಬರು ಕೂಡ $1 ಲಕ್ಷ ಅಂದ್ರೆ 85 ಲಕ್ಷ ರೂಪಾಯಿಗಳನ್ನ ಎಕ್ಸ್ಟ್ರಾ ಪಾವತಿ ಮಾಡಿದ್ದಾರೆ. 2 ಲಕ್ಷಕ್ಕೂ ಅಧಿಕ ಅರ್ಜಿದಾರರು ಈ ಎಕ್ಸ್ಪೆಡಿಟೆಡ್ ಅಂದ್ರೆ ಪ್ರೀಮಿಯಂ ಪ್ರೊಸೆಸಿಂಗ್ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರೀಮಿಯಂ ಶುಲ್ಕ $1 ಲಕ್ಷ ಪ್ರೀಮಿಯಂ ಸಮಯ, ಇನ್ನು 15 ದಿನಗಳು ಸಾಮಾನ್ಯ ಸಮಯ 7.5 ತಿಂಗಳು. ಹೌದು ವೀಕ್ಷಕರೇ, ಅಮೆರಿಕ ಸರ್ಕಾರಕ್ಕೆ ಇವತ್ತು ಕೇವಲ ವೀಸಾ ಪ್ರೊಸೆಸಿಂಗ್ ಇಂದಲೇ ಶತಕೋಟಿ ರೂಪಾಯಿಗಳ ಆದಾಯ ಹರಿದು ಬರುತ್ತಾ ಇದೆ. ಅಂದ್ರೆ ಅಮೆರಿಕ ಇವತ್ತು ತನ್ನ ವೀಸಾ ವ್ಯವಸ್ಥೆಯನ್ನ ಅಕ್ಷರಶಃ ಒಂದು ವ್ಯವಹಾರವಾಗಿ ಬದಲಿಸಿಕೊಂಡಿದೆ. 15 ದಿನ ವರ್ಸಸ್ 7.5 ತಿಂಗಳು. ಅಮೆರಿಕದ ಸ್ಪೀಡ್ ಮನಿ ಗೇಮ್. ಹಣವಿದ್ದವನಿಗೆ ಮೊದಲು ವೀಸಾ. ವೀಕ್ಷಕರೇ, ಈ 85 ಲಕ್ಷ ರೂಪಾಯಿ ಕೊಟ್ರೆ ಏನಾಗುತ್ತೆ ಗೊತ್ತಾ? ಮಾರ್ಕ್ ವೇನ್ ಮುಲಿನ್ ಅವರು ಹೇಳುವಂತಹ ಪ್ರಕಾರ ನೀವು $1 ಲಕ್ಷ ಕಟ್ಟಿದ್ರೆ ಅಂದ್ರೆ ಪ್ರೀಮಿಯಂ ರೂಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ವೀಸಾ ಪ್ರಕ್ರಿಯೆ ಕೇವಲ 15 ದಿನದ ಒಳಗಡೆ ಮುಗಿದು ಹೋಗುತ್ತೆ. ಹೌದು, ಕೇವಲ 2 ವಾರದಲ್ಲಿ ನಿಮ್ಮ ಕೈಗೆ ವೀಸಾ ಸಿಗುತ್ತೆ. ಆದ್ರೆ ಒಂದು ವೇಳೆ ನೀವು ಈ ಬಾರಿ ಮೊತ್ತದ ಹಣವನ್ನ ಕಟ್ಟೋಕೆ ಶಕ್ತಿ ಹೊಂದಿಲ್ಲ ಅಂದ್ರೆ, ಅಷ್ಟು ಹಣವನ್ನ ಕಟ್ಟಕ್ಕೆ ಆಗಿಲ್ಲ ಅಂದ್ರೆ ನೀವು ಸ್ಟ್ಯಾಂಡರ್ಡ್ ರೂಟ್ ನಲ್ಲಿ ಅರ್ಜಿ ಹಾಕಬೇಕು. ಅಲ್ಲಿ ನಿಮ್ಮ ಫೈಲ್ ಅನ್ನ ಅಧಿಕಾರಿಗಳು ಮುಟ್ಟೋಕೆ ಕನಿಷ್ಠ 7 ರಿಂದ 8 ತಿಂಗಳು ಬೇಕಾಗುತ್ತೆ. ಯೋಚನೆ ಮಾಡಿ, ಪ್ರತಿಭೆ ಇರುವಂತಹ ಬಡ ವಿದ್ಯಾರ್ಥಿ ಅಥವಾ ಮಧ್ಯಮ ವರ್ಗದ ಉದ್ಯೋಗಿ 8 ತಿಂಗಳು ಕಾಯ್ತಾ ಕೂರ್ಬೇಕಾ? ಅಥವಾ ಸಾಲ ಮಾಡಿ 85 ಲಕ್ಷ ರೂಪಾಯಿ ಕಟ್ಟಬೇಕಾ? ಇದು ಅಕ್ಷರಶಃ ಇವತ್ತಿನ ಭಾರತೀಯ ಉದ್ಯೋಗಿಗಳಿಗೆ ಎದುರಾಗಿರುವಂತಹ ಅತಿ ದೊಡ್ಡ ಧರ್ಮ ಸಂಕಟ. ಅಮೆರಿಕದ ಹಳ್ಳಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ. ಆಸ್ಪತ್ರೆಯೇ ಕಟ್ಟಬೇಕು 85 ಲಕ್ಷ ರೂಪಾಯಿ ಫೀಸ್. ಎಸ್, ಈ ಬಾರಿ ಶುಲ್ಕದ ನಿಯಮ ಕೇವಲ ಶ್ರೀಮಂತ ಐಟಿ ಕಂಪನಿಗಳಿಗೆ ಮಾತ್ರವಲ್ಲ, ಅಮೆರಿಕದ ಗ್ರಾಮೀಣ ಭಾಗದ ಸಣ್ಣ ಸಣ್ಣ ಆಸ್ಪತ್ರೆಗಳಿಗೂ ಕೂಡ ಅನ್ವಯವಾಗ್ತಾ ಇದೆ. ಇದೇ ಈಗ ದೊಡ್ಡ ವಿವಾದಕ್ಕೂ ಕೂಡ ಕಾರಣವಾಗಿದೆ. ಸೆನೆಟ್ ಅಪ್ರೋಪ್ರಿಯೇಷನ್ಸ್ ಸಬ್ ಕಮಿಟಿ ಸಭೆಯಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಿದ ಮೈನೆ ರಾಜ್ಯದ ಸೆನೆಟರ್ ಸುಸಾನ್ ಕಾಲಿನ್ಸ್ ಅವರು ಗ್ರಾಮೀಣ ಪ್ರದೇಶಗಳು ಎದುರಿಸುತ್ತಿರುವಂತಹ ಭೀಕರ ಪರಿಸ್ಥಿತಿಯನ್ನ ಎತ್ತಿ ತೋರಿಸಿದ್ದಾರೆ. ಅಮೆರಿಕದ ಮೈನೆ ಪ್ರಾಂತ್ಯದ ಪ್ರೆಸ್ಕ್ ಐಲ್ ಎನ್ನುವಂತಹ ಒಂದು ಸಣ್ಣ ಹಳ್ಳಿಯಲ್ಲಿರುವಂತಹ ಆಸ್ಪತ್ರೆಗೆ ಒಬ್ಬ ಸರ್ಜನ್ ಅಂದ್ರೆ ಶಸ್ತ್ರಚಿಕಿತ್ಸಕನ ಅವಶ್ಯಕತೆ ಇತ್ತಂತೆ. ಆ ಹಳ್ಳಿಯಲ್ಲಿ ಯಾವ ಅಮೆರಿಕನ್ ಡಾಕ್ಟರ್ ಕೂಡ ಕೆಲಸ ಮಾಡೋಕೆ ರೆಡಿ ಇರಲಿಲ್ಲ. ಹಾಗಾಗಿ ಆ ಆಸ್ಪತ್ರೆ ವಿದೇಶದಿಂದ ಒಬ್ಬ ವೈದ್ಯನನ್ನ ಕರೆಸಿಕೊಳ್ಳೋಕೆ ಮುಂದಾಯಿತು. ಆದ್ರೆ ಆ ವೈದ್ಯನ ವೀಸಾ ಪ್ರಕ್ರಿಯೆ ಬೇಗ ಆಗ್ಬೇಕು ಅಂದ್ರೆ ಆ ಪುಟ್ಟ ಆಸ್ಪತ್ರೆ ಬರೋಬ್ಬರಿ $1 ಲಕ್ಷ ಶುಲ್ಕವನ್ನ ಅಮೆರಿಕ ಸರ್ಕಾರಕ್ಕೆ ಕಟ್ಟಬೇಕಾಯಿತು. ಒಂದು ಸಣ್ಣ ಹಳ್ಳಿಯ ಆಸ್ಪತ್ರೆ ಇಷ್ಟೊಂದು ದೊಡ್ಡ ಹಣವನ್ನ ಎಲ್ಲಿಂದ ತರುತ್ತೆ? ಡಾಕ್ಟರ್ಗಳು ಮತ್ತು ಟೀಚರ್ಗಳನ್ನ ಈ ಬಾರಿ ಶುಲ್ಕದಿಂದ ಯಾಕೆ ಹೊರಗಿಟ್ಟಿಲ್ಲ ಅಂತ ಸುಸಾನ್ ಕಾಲಿನ್ಸ್ ಅವರು ಸರ್ಕಾರದವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಶ್ರೀಮಂತ ಕ್ಯಾಲಿಫೋರ್ನಿಯಾದ ಸಿಲಿಕಾನ್ ವ್ಯಾಲಿಯಲ್ಲಿರುವಂತಹ ದೊಡ್ಡ ತಂತ್ರಜ್ಞಾನ ಕಂಪನಿಯೊಂದು ಕಂಪ್ಯೂಟರ್ ಎಕ್ಸ್ಪರ್ಟ್ ನನ್ನ ಕರೆತರೋದಕ್ಕೂ ಕೂಡ ಮತ್ತು ಉತ್ತರ ಮೈನಿಯ ಅತ್ಯಂತ ಹಿಂದುಳಿದ ಹಳ್ಳಿಯ ಆಸ್ಪತ್ರೆಗೆ ಜೀವ ಉಳಿಸುವಂತಹ ಒಬ್ಬ ಸರ್ಜನ್ ಅನ್ನ ಕರೆತರೋದಕ್ಕೂ ತುಂಬಾ ವ್ಯತ್ಯಾಸವಿದೆ. ಇವೆರಡನ್ನು ಕೂಡ ಒಂದೇ ತಕ್ಕಡೆಯಲ್ಲಿ ತೂಗುವುದು ಎಷ್ಟು ಸರಿ ಅಂತ ಅವರು ಪ್ರಶ್ನಿಸಿದ್ದಾರೆ.
ಸ್ಥಳೀಯವಾಗಿ ವೈದ್ಯರು ಲಭ್ಯವಿಲ್ಲ ಅಂತ ಸಾಬೀತಾದಾಗ ಅಂತಹ ವೈದ್ಯಕೀಯ ವೃತ್ತಿಪರರಿಗೆ ಈ ಬಾರಿ ಶುಲ್ಕದಿಂದ ವಿನಾಯಿತಿ ನೀಡಲು ಸಾಧ್ಯವಿಲ್ಲವೇ ಅಂತಾನೂ ಕೂಡ ಅವರು ನೇರವಾಗಿ ಕೂಡ ಕೇಳಿದ್ದಾರೆ. ಸಿಲಿಕಾನ್ ವ್ಯಾಲಿ ವರ್ಸಸ್ ರೂರಲ್ ಅಮೆರಿಕಾ. ವೀಕ್ಷಕರೇ, ಈ ವಾದದ ಅಸಲಿ ತಿರುಳು ಇಲ್ಲಿದೆ ನೋಡಿ. ಗೂಗಲ್, ಮೈಕ್ರೋಸಾಫ್ಟ್ ನಂತಹ ಶ್ರೀಮಂತ ಕಂಪನಿಗಳು ತಮ್ಮ ಉದ್ಯೋಗಿಗಳಿಗಾಗಿ $1,00,000 ಕಟ್ಟುವುದು ದೊಡ್ಡ ವಿಷಯವೇ ಅಲ್ಲ. ಅವರು ಒಂದು ಬಟನ್ ಒತ್ತಿದ್ರೆ ಸಾಕು, ಕೋಟಿ ಕೋಟಿ ಹಣ ಹರಿದು ಬರುತ್ತೆ. ಆದ್ರೆ ಒಬ್ಬ ಟೀಚರ್ ಅಥವಾ ಒಬ್ಬ ಸಾಮಾನ್ಯ ವೈದ್ಯನನ್ನ ನೇಮಿಸಿಕೊಳ್ಳುವಂತಹ ಸಣ್ಣ ಸಂಸ್ಥೆಗಳಿಗೆ ಇದು ಅಕ್ಷರಶಃ ಮರಣ ಶಾಸನ. ಶ್ರೀಮಂತ ಕ್ಯಾಲಿಫೋರ್ನಿಯಾದ ಸಿಲಿಕಾನ್ ವ್ಯಾಲಿಗೆ ಕಂಪ್ಯೂಟರ್ ಎಕ್ಸ್ಪರ್ಟ್ ಬರೋದಕ್ಕೂ ಮತ್ತು ಮೈನೆ ಪ್ರಾಂತ್ಯದ ಬಡ ಹಳ್ಳಿಗೆ ಒಬ್ಬ ಸರ್ಜನ್ ಬರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ? ಇಬ್ಬರಿಗೂ ಒಂದೇ ತರಹದ ಫೀಸ್ ವಸೂಲಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದನ್ನ ಸುಸಾನ್ ಕಾಲಿನ್ಸ್ ಪ್ರಶ್ನೆ ಮಾಡಿದ್ದಾರೆ. ಅಲಸ್ಕಾದ ಸೆನೆಟರ್ ಲಿಸಾ ಮರ್ಕ್ಯುನ್ಸ್ಕಿ ಕೂಡ ಈ ಬಗ್ಗೆ ಧ್ವನಿ ಎತ್ತಿದ್ದು, ಅಮೆರಿಕದ ಹಳ್ಳಿಗಳಲ್ಲಿ ಟೀಚರ್ಗಳ ಕೊರತೆ ಎಷ್ಟಿದೆ ಅಂದ್ರೆ ಮಕ್ಕಳಿಗೆ ಪಾಠ ಮಾಡೋಕೆ ಜನರೇ ಇಲ್ಲದಂತಾಗಿದೆ. ಭಾರತೀಯ ಶಿಕ್ಷಕರು ಅಲ್ಲಿಗೆ ಹೋಗೋಕೆ ರೆಡಿ ಇದ್ರು ಕೂಡ ಈ ಭಾರಿ ಶುಲ್ಕ ಅವರಿಗೆ ಅಡ್ಡಗಾಲು ಹಾಕ್ತಿದೆ ಅಂತ ಹೇಳಿದ್ದಾರೆ. ಇನ್ಮುಂದೆ ಡಾಕ್ಟರ್ ಟೀಚರ್ಗಳಿಗೆ ಸಿಗುತ್ತಾ ವಿನಾಯಿತಿ? ಕೇಸ್ ಬೈ ಕೇಸ್ ಆಧಾರದ ಮೇಲೆ ರೂಲ್ಸ್ ಸಡಿಲಿಸಲು ಪ್ಲಾನ್. ಎಸ್ ವೀಕ್ಷಕರೇ, ಇಷ್ಟೊಂದು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾದ ಮೇಲೆ DHS ಸೆಕ್ರೆಟರಿ ಮಾರ್ಕ್ ವೇನ್ ಮುಲಿನ್ ಅವರು ಸ್ವಲ್ಪ ಮೆತ್ತಗಾಗಿದ್ದಾರೆ. ವೈದ್ಯಕೀಯ ವೃತ್ತಿಪರರಿಗೆ ಮತ್ತು ಶಿಕ್ಷಕರಿಗೆ ಈ ಶುಲ್ಕದಿಂದ ವಿನಾಯಿತಿ ನೀಡುವ ಬಗ್ಗೆ ನಾವು ಗಂಭೀರವಾಗಿ ಪರಿಶೀಲನೆ ಮಾಡ್ತೀವಿ. ಎಲ್ಲರಿಗೂ ಒಂದೇ ರೂಲ್ಸ್ ಅನ್ವಯ ಮಾಡೋ ಬದಲು ಅವಶ್ಯಕತೆ ಇರುವ ಕಡೆ ಫ್ಲೆಕ್ಸಿಬಿಲಿಟಿ ಅಂದ್ರೆ ಸಡಿಲಿಕೆ ನೀಡುವ ಬಗ್ಗೆ ಚಿಂತನೆಯನ್ನು ಕೂಡ ನಡೆಸಲಾಗುತ್ತೆ ಅಂತ ಅವರು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅಮೆರಿಕದ ವೀಸಾ ಪಾಲಿಸಿ ಈಗ ಅನಿವಾರ್ಯವಾಗಿ ಬದಲಾಗಲೇಬೇಕಾಗಿದೆ. ಇಲ್ಲದಿದ್ದರೆ ಅಮೆರಿಕದ ಹಳ್ಳಿಗಳಲ್ಲಿ ವೈದ್ಯರಿಲ್ಲದೆ ಜನ ಸಾಯಬೇಕಾದ ಪರಿಸ್ಥಿತಿ ಬರುತ್ತೆ ಅನ್ನೋದು ಸೆನೆಟರ್ಗಳ ಎಚ್ಚರಿಕೆ. ಸೆನೆಟರ್ ಮುರ್ಕೋವಿಸ್ಕಿ ಅವರು ಮುಲ್ಲಿನ್ ಅವರಿಗೆ ಒಂದು ಮಾತನ್ನ ಹೇಳ್ತಾರೆ. ನಾನು ಈ ಹಿಂದೆಯೂ ಕೂಡ ಗ್ರಾಮೀಣ ಶಾಲೆಗಳಿಗೆ ವಿದೇಶಿ ಶಿಕ್ಷಕರನ್ನ ಕರೆತರಲು H-1B ವೀಸಾ ಪ್ರಕ್ರಿಯೆಯನ್ನ ಸುಲಭಗೊಳಿಸುವಂತೆ ಕೇಳಿದ್ದೆ. ಈ ಶಿಕ್ಷಕರಿಗೂ ವೀಸಾ ನಿಯಮಗಳಲ್ಲಿ ಸಡಿಲಿಕೆ ಬೇಕು. ಈ ಬಗ್ಗೆ ನಾನು ನಿಮ್ಮ ಇಲಾಖೆಯೊಂದಿಗೆ ಸತತವಾಗಿ ಚರ್ಚೆ ಮುಂದುವರಿಸುತ್ತೇನೆ ಅಂತ ಹೇಳಿದ್ದಾರೆ. ಇದರರ್ಥ ಅಮೆರಿಕದಲ್ಲಿ ಕೇವಲ IT ಪ್ರೊಫೆಷನಲ್ಸ್ ಮಾತ್ರವಲ್ಲ, ಈಗ ಡಾಕ್ಟರ್ಸ್ ಮತ್ತು ಟೀಚರ್ಸ್ಗೂ ಕೂಡ H-1B ವೀಸಾ ಅಗತ್ಯವಾಗಿದೆ. ಆದರೆ ಈ ಭಾರಿ ಶುಲ್ಕ ಅವರಿಗೆ ಈಗ ಮಾರಕವಾಗಿದೆ. ಭಾರತೀಯರ ದುಡ್ಡು ಅಮೆರಿಕದ ಖಜಾನೆ. ವಾರ್ಷಿಕವಾಗಿ ಹರಿಯುತ್ತಿದೆ ಸಾವಿರಾರು ಕೋಟಿ. ವೀಕ್ಷಕರೇ, ಈ ಸುದ್ದಿಯ ಅತಿ ದೊಡ್ಡ ಹೊಡೆತ ಬೀಳೋದು ಭಾರತೀಯರಿಗೆ. ಯಾಕಂದ್ರೆ ಅಮೆರಿಕ ನೀಡುವಂತಹ ಒಟ್ಟು H-1B ವೀಸಾಗಳಲ್ಲಿ 70%ಕ್ಕೂ ಹೆಚ್ಚು ವೀಸಾಗಳು ನಮ್ಮ ಭಾರತೀಯರಿಗೆ ಸಿಗುತ್ತೆ. ಅಂದ್ರೆ ಅಮೆರಿಕ ಸರ್ಕಾರ ಇವತ್ತು ಪಡ್ಕೊಳ್ತಾ ಇರುವಂತಹ 2 ಲಕ್ಷ ಅರ್ಜಿಗಳ ಪೈಕಿ ಬಹುಪಾಲು ನಮ್ಮ ದೇಶದ ಯುವಕರದ್ದೇ ಆಗಿದೆ. 2 ಲಕ್ಷ ಜನ ತಲಾ 85 ಲಕ್ಷ ರೂಪಾಯಿ ಕಟ್ಟಿದ್ದಾರೆ ಅಂದ್ರೆ ನೀವು ಲೆಕ್ಕ ಹಾಕಿ, ಬರೋಬ್ಬರಿ 1.7 ಲಕ್ಷ ಕೋಟಿ ರೂಪಾಯಿ ಹಣ ಕೇವಲ ಒಂದು ವರ್ಷದಲ್ಲಿ ವೀಸಾ ಫೀಸ್ ಹೆಸರಲ್ಲಿ ಅಮೆರಿಕದ ಪಾಲಾಗ್ತಾ ಇದೆ. ಒಟ್ನಲ್ಲಿ ಅಮೆರಿಕದ ಈ ಪ್ರೀಮಿಯಂ ವೀಸಾ ನೀತಿಯು ಪ್ರತಿಭೆಗಿಂತ ಹೆಚ್ಚಾಗಿ ಹಣಕ್ಕೆ ಆದ್ಯತೆಯನ್ನು ನೀಡ್ತಾ ಇದೆ ಎಂಬ ಆತಂಕ ಸೃಷ್ಟಿಸಿದೆ. ವಾರ್ಷಿಕವಾಗಿ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ವೀಸಾ ಶುಲ್ಕದ ರೂಪದಲ್ಲಿ ಪಡೆಯುತ್ತಿರುವ ಅಮೆರಿಕ ವೀಸಾ ವ್ಯವಸ್ಥೆಯನ್ನ ಒಂದು ಲಾಭದಾಯಕ ಉದ್ಯಮವನ್ನಾಗಿ ಪರಿವರ್ತಿಸಿಕೊಳ್ಳುತ್ತಿದೆ. ಇದರ ನೇರ ಹೊಡೆತ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಲಿಗೆ ತೆರಳುವ ಭಾರತೀಯರ ವೃತ್ತಿಪರರ ಮೇಲೆ ಬೀಳ್ತಾ ಇದೆ. ಒಂದು ಕಡೆ ಶ್ರೀಮಂತ IT ಕಂಪನಿಗಳು ಹಣವನ್ನ ನೀಡಿ ವೀಸಾ ಗಿಟ್ಟಿಸಿಕೊಳ್ತಿದ್ರೆ, ಮತ್ತೊಂದೆಡೆ ಗ್ರಾಮೀಣ ಭಾಗದ ಆಸ್ಪತ್ರೆಗಳು ಮತ್ತು ಶಾಲೆಗಳು ಅನಿವಾರ್ಯವಾಗಿ ಭಾರಿ ಮೊತ್ತ ಪಾವತಿಸಬೇಕಾದ ಸಂಕಷ್ಟಕ್ಕೆ ಸಿಲುಕಿವೆ. ಸೆನೆಟರ್ಗಳ ತೀವ್ರ ಒತ್ತಡಕ್ಕೆ ಮಣಿದು DHS ಕಾರ್ಯದರ್ಶಿಗಳು ವೈದ್ಯರು ಮತ್ತು ಶಿಕ್ಷಕರಿಗೆ ವಿನಾಯಿತಿ ನೀಡುವ ಭರವಸೆಯನ್ನು ಕೂಡ ನೀಡಿದ್ದರಾದರೂ ಅದು ಯಾವಾಗ ಜಾರಿಗೆ ಬರುತ್ತೆ ಎಂಬುದು ಕೂಡ ಸದ್ಯದ ಕುತೂಹಲ. ಒಟ್ನಲ್ಲಿ ಅಮೆರಿಕನ್ ಡ್ರೀಮ್ ಕಾಣುವ ಸಾಮಾನ್ಯ ಮಧ್ಯಮ ವರ್ಗದ ಪ್ರತಿಭಾವಂತವರಿಗೆ ಈ ಭಾರಿ ಶುಲ್ಕದ ನೀತಿ ನಿಜಕ್ಕೂ ಒಂದು ದೊಡ್ಡ ಸವಾಲು. ಇದಿಷ್ಟು ಇವತ್ತಿನ ವಿಷಯ. ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.